ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಗೌಡಾಸ್ ಲೈಫ್ ಸ್ಟೈಲ್ ವ್ಲಾಗ್. ಸೊ ತುಂಬ ದಿನ ಆಯಿತು ರೆಸಿಪಿ ವ್ಲಾಗ್ ಮಾಡಿ. ಸೊ ಇವತ್ತು ನಾನು ರೆಸಿಪಿ ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಇವತ್ತು ಬೆಳಗಿನ ತಿಂಡಿಗೆ ಟೊಮ್ಯಾಟೊ ಬಾತ್ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಒಗ್ಗರಣೆ ಇಟ್ಕೊತಾ ಇದ್ದೀನಿ. ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ, ಒಂದು 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಸೊ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಅನಾನಸ್ ಹೂವು ಎಲ್ಲ ಹಾಕಿ ಫ್ರೈ ಮಾಡೋಣ. ಸೊ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಸೊ ಇವಾಗ ಸ್ಪೈಸಸ್ನೆಲ್ಲ ಹಾಕಿ 1-2 ಸೆಕೆಂಡ್ಸು ಎಣ್ಣೆ ಮತ್ತು ತುಪ್ಪದಲ್ಲಿ ಬಾಡಿಸ್ಕೊಳ್ಳೋಣ. ಸೊ ಇಲ್ಲಿ ನಾನು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಕಸೂರಿ ಮೇಥಿನ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಹಾಗೆ ಅದನ್ನು ಒಂದು 2 ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ. ಸೊ ಫ್ರೈ ಆಗಿದೆ. ಈಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಸೊ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸೊ ಸೇರಿಸ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಈರುಳ್ಳಿ ಬೇಯಕ್ಕೆ ಬಿಡೋಣ. ಸೊ ಈ ಟೈಮಲ್ಲಿ ಒಂದು ಸ್ವಲ್ಪ ಪುದೀನೂ ಹಾಕ್ಕೊಳ್ಳೋಣ ಫ್ರೈಗೆ. ಸೊ ಇದು ಫ್ರೈ ಆಗಲಿ. ಸೊ ಈರುಳ್ಳಿ ಎಲ್ಲ ಕ್ಲೀನಾಗಿ ಬೇಯಬೇಕು. ಸೊ ಭುವನ್ನು ಮಮ್ಮಿ ಮನೆಯಲ್ಲಿದ್ದಾನೆ. ಸೊ ಭುವನ್ ಇಲ್ದಿದ್ದ ಕಾರಣ ಏನು ಮಾಡೋಕ್ಕೂ ಬೇಜಾರು. ತಿಂಡಿ ಎಲ್ಲ ಸ್ವಲ್ಪ ಕಮ್ಮಿ, ನಮ್ಗೆ ಏನು ಬೇಕೋ ಅದು ಮಾಡ್ಕೋತೀವಿ. ಸೊ ಸ್ಪೆಷಲಾಗಿ ಟೊಮ್ಯಾಟೊ ಬಾತ್ ಮಾಡ್ತಿರೋದು ಇವತ್ತೇ. ಸೊ ಹಾಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅನಿಸ್ತು. ಸೊ ಅದಕ್ಕೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ನಾನು ಒಂದು 2 ಟೊಮ್ಯಾಟೊ ತೊಗೊಂಡಿದ್ದೀನಿ. ಸೊ ಅದನ್ನು ಹಾಕಿ ಕ್ಲೀನಾಗಿ ಫ್ರೈ ಮಾಡೋಣ. ಸೊ ಇದು ಬೇಯೋಕ್ಕೆ ನಾನು ಟೊಮ್ಯಾಟೊ ಸ್ವಲ್ಪ ಬೇಯೋಕ್ಕೆ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನಾನು 1.5 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಉಪ್ಪು, ಅರಿಶಿನ ಹಾಕಿ ಬೇಯಿಸಿದ್ರೆ ಬೇಗ ಬೇಯುತ್ತೆ ಟೊಮ್ಯಾಟೊ. ಸೊ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನದ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ. ಇವಾಗ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಇದು ಬೇಯಕ್ಕೆ ಬಿಡೋಣ. ಸೊ ಆ ಟೈಮಲ್ಲಿ ಅಕ್ಕಿ ತೊಳ್ಕೊಳ್ಳೋಣ. ಸೊ ಈ ಗ್ಲಾಸಲ್ಲಿ ನಾನು ಒಂದು 3/4 ಗ್ಲಾಸ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಸೊ ನಾನು ನಮ್ಮ ಯಜಮಾನ್ರು ಇಬ್ಬರೇ ಅಲ್ವಾ, ಸೊ ಅದಕ್ಕೆ ಇದರಲ್ಲಿ 3/4 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಸೊ ವಾಶ್ ಮಾಡ್ಕೊಬರ್ತೀನಿ. ಸೊ ಇಲ್ಲಿ ಟೊಮ್ಯಾಟೊ ಕೂಡ ಬೆಂದಿದೆ. ಸೊ ಇಲ್ಲಿ ನಾನು ರುಬ್ಕೊಂಡಿದ್ದೀನಿ ಮಸಾಲ, ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ, ಸಾರಿ. ಇದಕ್ಕೆ ಒಂದು ಅರ್ಧ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಚಕ್ಕೆ, ಲವಂಗ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸು ಹಾಕಿದ್ದೀನಿ. ಮತ್ತು ಒಂದು ಖಾರಕ್ಕೆ ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಸೊ ಈ ಪೇಸ್ಟ್ನ ಇವಾಗ ಇದ್ರೊಳಗಡೆ ಸೇರಿಸ್ಕೊತಾ ಇದ್ದೀನಿ. ಸೊ ಸೇರಿಸ್ಕೊಂಡಿದ್ದಾದಮೇಲೆ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಫ್ರೈ ಮಾಡೋಕ್ಕೆ ಬಿಡೋಣ. ಸೊ ಇಲ್ಲಿ ನಾನು ಕಲರ್ಗೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಸೊ ಇದು ಏನು ಖಾರ ಇಲ್ಲ, ಬರೀ ಕಲರ್ಗೋಸ್ಕರ ಅಷ್ಟೇ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದೆಲ್ಲ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಕ್ಲೀನಾಗಿ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೊತಾ ಇದ್ದೀನಿ. ಸೊ ಈಗ ಎಣ್ಣೆ ಬಿಡ್ತು. ಸೊ 1:2 ರೇಷಿಯೋ. ಸೊ ಅಲ್ಲಿ ನಾನು 1.25 ಕಪ್ ಆಗೋಷ್ಟು ಗ್ಲಾಸ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೆ. ಸೊ ಅದಕ್ಕೆ 2 ಲೋಟ ನೀರು ಹಾಕಿದ್ದೀನಿ. ಸೊ ಅದು ಕುದೀತಾ ಇರಬೇಕಾದ್ರೆ ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ಗೆ ಯೂಶ್ವಲಿ ಒಂದು ಫ್ರೂಟ್ ಜ್ಯೂಸ್ ಇದ್ದೇ ಇರುತ್ತೆ. ಫ್ರೂಟ್ ಇರುತ್ತೆ, ಇಲ್ಲ ಫ್ರೂಟ್ ಜ್ಯೂಸ್ ಇರುತ್ತೆ. ಸೊ ಅದಕ್ಕೆ ಇವತ್ತು ಆ್ಯಪಲ್ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೆ. ಸೊ ಆ್ಯಪಲ್ ಇತ್ತು ಮನೇಲಿ, ಸೊ ಅದಕ್ಕೆ ಆ್ಯಪಲ್ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೆ. ಸೊ ಒಬ್ಬರು ಯಾರಾದರೂ ಮನೇಲಿ ಇಲ್ಲ ಅಂದ್ರೂ ಅಡುಗೆ ಮಾಡೋಕ್ಕೆ ತುಂಬ ಬೋರ್ ಅನಿಸುತ್ತೆ. ಸೊ ಇಲ್ಲಿ ಆ್ಯಪಲ್ಲೆಲ್ಲ ಕಟ್ ಮಾಡಿದ್ದಾಯಿತು, ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ. ಸೊ ಹಾಗೆ ನೀರು ಕೂಡ ಕುದೀತಾ ಇತ್ತು. ಅದಕ್ಕೆ ಅಕ್ಕಿ ತೊಳೆದಿರೋ ಅಕ್ಕಿನ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡಿದ್ದಾದಮೇಲೆ ಫೈನಲಾಗಿ
ಒಂದು ಸ್ವಲ್ಪ ಪುದೀನ ಮತ್ತು ಇನ್ನೂ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಒಂದು 2 ವಿಷಲ್ ಕೂಗಿಸ್ಕೊಳ್ತೀನಿ. ಸೊ ನಿಮ್ಮ ಹತ್ರ ತುಪ್ಪ ಇಲ್ಲ ಅಂದರೆ ಪರವಾಗಿಲ್ಲ, ಈ ಸ್ಟೆಪ್ನ ನೀವು ಸ್ಕಿಪ್ ಮಾಡ್ಬೋದು. ಸೊ ಫೈನಲಾಗಿ ಸೂಪರಾಗಿರೋ ಟೊಮ್ಯಾಟೊ ಬಾತ್ ಮತ್ತು ಆ್ಯಪಲ್ ಮಿಲ್ಕ್ ಶೇಕ್ ರೆಡಿ ಆಯಿತು. ಸೊ ಇದೇ ನಮ್ಮನೆ ಇವತ್ತಿನ ಬೆಳಗ್ಗೆ ತಿಂಡಿ. ಸೊ ತುಂಬ ಚೆನ್ನಾಗಿತ್ತು. ಸೊ 1:2 ರೇಷಿಯೋ ಹಾಕಿದ್ರೆ ಉದುರಾಗಿ ನೋಡಿ ಹೀಗಾಗುತ್ತೆ, ಚೆನ್ನಾಗಿರುತ್ತೆ. ಸೊ ಬೆಳಗಿನ ತಿಂಡಿ ಆಯಿತು. ಸೊ ಮಧ್ಯಾಹ್ನಕ್ಕೆ ನಾನು ಸಿಂಪಲ್ಲಾಗಿ ನುಗ್ಗೆಕಾಯಿ ರಸ ಮಾಡೋಣ ಅಂತ. ಸೊ ಯಾವಾಗಲೂ ಟೊಮ್ಯಾಟೊ ರಸ, ಜೀರಿಗೆ ರಸ, ಮೆಣಸು ರಸ ತಿಂದು ಬೋರ್ ಆಗಿತ್ತು. ಸೊ ಈ ಸತಿ ಡಿಫ್ರೆಂಟಾಗಿ ನುಗ್ಗೆಕಾಯಿ ರಸ ಮಾಡೋಣ ಅಂತ. ಸೊ ಇಲ್ಲಿ ನಾನು 1-2 ನುಗ್ಗೆಕಾಯಿ ತೊಗೊಂಡಿದ್ದೀನಿ. ಸೊ ನುಗ್ಗೆಕಾಯಿ ತೊಗೊಂಡು ಒಂದು ಲೋಟ ಅಷ್ಟು ನೀರು ಹಾಕ್ಕೊಂಡು ನುಗ್ಗೆಕಾಯಿ ಹಾಕಿ ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ. ಸೊ ಆಮೇಲೆ ನೋಡಿ ಹಾಕ್ಕೋಬೋದು ರಸ ಮಾಡಬೇಕಾದ್ರೆ. ಸೊ ಇವಾಗ ಬೇಯೋಕ್ಕೆ ನಾನು 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಇದನ್ನು 1 ವಿಸಿಲ್ ಕೂಗಿಸಿ, ಸೊ ತೀರಾ ಬೆಂದೋಗ್ಬಿಡುತ್ತೆ ನುಗ್ಗೆಕಾಯಿ. ಸೊ 1 ವಿಸಿಲ್ ಆಗಿದ್ದಾದಮೇಲೆ ಸೊ ನೋಡಿ ಹೀಗೆ ಬೆಂದಿದೆ. ಸೊ ಈಗ ಬೆಂದಿರೋ ನುಗ್ಗೆಕಾಯಿನ ನೀರು ಸಪ್ರೇಟ್ ಮಾಡ್ಕೋಬೇಕು, ನುಗ್ಗೆಕಾಯಿನ ಸಪ್ರೇಟ್ ಮಾಡ್ಕೋಬೇಕು. ಸೊ ನೋಡಿ ಹೀಗೆ ನುಗ್ಗೆಕಾಯಿ ಮಾತ್ರ ತೆಕ್ಕೊಂಡಿದ್ದೀನಿ ನಾನು ಪ್ಲೇಟ್ಗೆ. ಸೊ ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ಡಿಫ್ರೆಂಟಾಗಿ ಇರುತ್ತೆ. ಸೊ ನುಗ್ಗೆಕಾಯಿ ನಮ್ಮ ಬಾಡಿಗೆ ತುಂಬ ಒಳ್ಳೆಯದು ಮತ್ತು ಕಣ್ಣು ಕೂಡ ತುಂಬ ಒಳ್ಳೆಯದು. ಸೊ ನೋಡಿ ಹೀಗೆ ಬೆಂದಿರೋ ನುಗ್ಗೆಕಾಯಿನ ಈಗ ಓಪನ್ ಮಾಡಿ. ಸೊ ಓಪನ್ ಮಾಡಿಬಿಟ್ಟು ಒಳಗಡೆ ಇರೋ ಆ ಬೀಜ ಮತ್ತು ಇದೇನಿರುತ್ತೆ ಒಳಗಡೆ, ಸೊ ಅದನ್ನೆಲ್ಲ ತೆಕ್ಕೋಬೇಕು. ಸೊ ತೆಕ್ಕೊಂಡು ಸಿಪ್ಪೆನ ಬಿಸಾಡಿ. ಸೊ ಯಾವಾಗಲೂ ನುಗ್ಗೆಕಾಯಿ ಸಾಂಬಾರು, ನುಗ್ಗೆಕಾಯಿ ಪಲ್ಯ ಎಲ್ಲ ಮಾಡ್ತಾರೆ. ಸೊ ಇವಾಗ ಡಿಫ್ರೆಂಟಾಗಿ ನುಗ್ಗೆಕಾಯಿ ರಸ ಹೇಗೆ ಬರುತ್ತೆ ಅಂತ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಸೊ ನೋಡಿ ಹೀಗೆ ನಾನು ನುಗ್ಗೆಕಾಯಿ ಸಿಪ್ಪೆ ತೊಗೊಂಡು ಅದರದ್ದು ಒಳಗಡೆ ಏನಿರುತ್ತೋ ಆ ಭಾಗ ಮಾತ್ರ ತೆಗೆದು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಫ್ರೈಯಿಂಗ್ ಪ್ಯಾನಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸು ಹಾಕ್ಕೋತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ. ಸೊ ಇದೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸೊ ಒಂದು 4-5 ಮೆಂತ್ಯ ಹಾಕ್ಕೋತಾ ಇದ್ದೀನಿ. ಸೊ ನಿಮ್ಗೆ ಮೆಂತ್ಯ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸೊ ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಸೊ ಡ್ರೈ ರೋಸ್ಟ್ ಆಗಿದೆ, ಅದು ಆರಕ್ಕೆ ಬಿಡೋಣ. ಸೊ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ 3 ಬೆಳ್ಳುಳ್ಳಿ ತೊಗೋತಾ ಇದ್ದೀನಿ ಮತ್ತು ಫ್ರೈ ಆಗಿರೋ ಮೆಣಸು, ಜೀರಿಗೆ, ಮೆಂತ್ಯ ಮತ್ತು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ರುಬ್ಕೊಬರ್ತಾಯಿದ್ದೀನಿ. ಸೊ ರುಬ್ಬಿದ್ದಾಯಿತು. ಇವಾಗ ಒಗ್ಗರಣೆಗೆ ಇಡ್ತಾಯಿದ್ದೀನಿ. 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, ಒಂದು ಸ್ವಲ್ಪ ಸಾಸಿವೆ, ಇಂಗು, ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿದ್ದೀನಿ, 1-2 ಖಾರದ ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಗಲೇ ರುಬ್ಬಿಟ್ಕೊಂಡಿದ್ರಲ್ಲ ಆ ಮಸಾಲಾನ ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ಸೊ ಬೇಯಿಸಿಟ್ಕೊಂಡಿದ್ರಲ್ಲ ನಾವು ಆಗಲೇ ನುಗ್ಗೆಕಾಯಿನ ಸೊ ಆ ನೀರು ಹಾಕಿ ಸ್ವಲ್ಪ ಅರಿಶಿಣದ ಪುಡಿ, ಸೊ ಒಳಗಡೆ ಭಾಗ ಏನು ತೆಗೆದಿಟ್ಕೊಂಡಿದ್ರಿ ಸೊ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಅದು ಆ್ಯಡ್ ಮಾಡಿಬಿಟ್ಟು ಒಂದೊಳ್ಳೆ ಮಿಕ್ಸ್ ಕೊಡೋಣ. ಸೊ ಇದು ತುಂಬ ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟ್ ಆಗಿತ್ತು.
ಸೊ ಟೊಮ್ಯಾಟೊ ಏನು ಯೂಸ್ ಮಾಡಿಲ್ಲ ನಾವಿಲ್ಲಿ. ಸೊ ಈ ಟೈಮಲ್ಲಿ ಕುದಿಯೋ ಟೈಮಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಹುಣಸೆ ಹಣ್ಣು ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ಸೊ ನಿಮ್ಮ ಹತ್ರ ಹುಣಸೆಹಣ್ಣು ಪೇಸ್ಟ್ ಇಲ್ಲಂದರೆ ಹುಣಸೆಹಣ್ಣು ಕಿವುಚ್ಕೊಂಡು ಕೂಡ ಹಾಕ್ಕೋಬೋದು. ಸೊ ಈ ಟೈಮಲ್ಲಿ ನೀವು ಉಪ್ಪು ನೋಡ್ಕೋಬೋದು. ಸೊ ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತು. ಸೊ ಅದಕ್ಕೆ ಒಂದು 3/4 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಸೊ ಈ ಟೈಮಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ರಸಂ ಪುಡಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ನಿಮ್ಮ ಹತ್ರ ರಸಂ ಪುಡಿ ಇಲ್ಲ ಅಂದರೆ ಸಾಂಬಾರು ಪುಡಿ ಕೂಡ ಯೂಸ್ ಮಾಡ್ಕೋಬೋದು. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಸೊ ಕೊತ್ತಂಬರಿ ಹಾಕಿದಾದ್ಮೇಲೆ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಕುದಿಯಕ್ಕೆ ಬಿಡೋಣ ಇದನ್ನು. ಸೊ ಇದು ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ಎಲ್ಲ ಆಗೋಯಿತು. ಸೊ ಆಫೀಸ್ ಹೋಗೋರಿಗೆ ಇದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಮತ್ತು ಬ್ಯಾಚುಲರ್ಸ್ಗೂ ಹೆಲ್ಪ್ಫುಲ್ ಆಗಿರುತ್ತೆ. ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಯಾವಾಗಲೂ ತಿನ್ನೋ ರಸಕ್ಕಿಂತ. ಸೊ ಈಗ ಚೆನ್ನಾಗಿ ಕುದೀತಾ ಇದೆ. ಸೊ ಈ ಟೈಮಲ್ಲಿ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಇಲ್ಲಿ ಬಿಸಿ ಬಿಸಿ ಅನ್ನ ರೆಡಿಯಾಗಿದೆ. ಸೊ ಅನ್ನದ ಜೊತೆಗೆ ರಸ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ರಸ ಆ್ಯಡ್ ಮಾಡಿಕೊಂಡು ಮೇಲ್ಗಡೆ 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಅನ್ನದ ಜೊತೆ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಸೊ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮರಿಬೇಡಿ. ಸೊ ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಇನ್ನೊಂದು ತುತ್ತು ಇನ್ನೊಂದು 2 ತುತ್ತು ಜಾಸ್ತಿನೇ ಹೋಗುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.